ಗಣೇಶ ಚತುರ್ಥಿಯಲ್ಲೂ ಧೂಳೆಬ್ಬಿಸಿದೆ ಪುಷ್ಪ 2. ಡೆಂಕಣಿ ಕೋಟೆಯಲ್ಲಿ ಪುಷ್ಪ 2 ಗಣಪನ ಹವಾ ಜೋರಾಗಿದೆ. ತಮಿಳುನಾಡಿನ ಹೊಸೂರು ಸಮೀಪದ ಡೆಂಕಣಿ ಕೋಟೆ ಇದು. ರಾಜಮಾರ್ತಾಂಡ ಭಕ್ತ ಮಂಡಳಿಯಿಂದ ಈ ರೀತಿಯ ಆಯೋಜನೆಯನ್ನ ಮಾಡಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪುಷ್ಪ 2 ಸಿನಿಮಾ ಸ್ಟೈಲ್ನಲ್ಲಿ ಗಣಪತಿ ರಾರಾಜಿಸ್ತಾ ಇದೆ. ಡಮ್ಮಿ ರಕ್ತಚಂದನದ ತುಂಡುಗಳಿಂದ ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ. ತಗ್ಗೋದೇ ಇಲ್ಲ ಎನ್ನುವ ಪುಷ್ಪನ ಸಿಗ್ನೇಚರ್ ಪ್ರತಿಮೆ ಕೂಡ ನೀವು ಕಾಣಬಹುದು ದೃಶ್ಯದಲ್ಲಿ. ಪುಷ್ಪನ ಹಿಂದೆ ಹೆಲಿಕಾಪ್ಟರ್ ಕೂಡ ಹಾರಾಡ್ತಾ ಇದೆ. ಅಲ್ಲು ಅರ್ಜುನ್ ಸೀರೆಯುಟ್ಟು ಕುಣಿಯುವ ಗಂಗಮ್ಮ ದೇವಿಯ ಪ್ರತಿಮೆಯನ್ನ ಕೂಡ ನೀವು ನೋಡಬಹುದು. ಕ್ಲೈಮ್ಯಾಕ್ಸ್ ನಲ್ಲಿ ಕಾಳಿ ಪ್ರತಿಮೆ ಮತ್ತು ಕೋಟೆ ದೃಶ್ಯವನ್ನ ಸೃಷ್ಟಿಸಿದ ಪುಷ್ಪ 2 ಸೆಟ್ ನಲ್ಲಿ ಗಣಪನ ಆರಾಧನೆ ನಡೀತಾ ಇದೆ. 18 ಲಕ್ಷ ವೆಚ್ಚದಲ್ಲಿ ಪುಷ್ಪ 2 ಸ್ಟೈಲ್ ಗಣಪನ ನಿರ್ಮಾಣವಾಗಿದೆ. 100ಕ್ಕೂ ಅಧಿಕ ಕಲಾವಿದರಿಂದ 3 ತಿಂಗಳಿನಿಂದ ಈ ಒಂದು ನಿರ್ಮಾಣ ಕಾರ್ಯ ಮಾಡಲಾಗಿತ್ತು. ಚಿತ್ತಾ ಜಿನೇಂದ್ರ ಮತ್ತು ತಂಡದಿಂದ ನಿರ್ಮಾಣವಾಗಿದೆ. ಅಂದರೆ ಅಲ್ಲೆಲ್ಲ ನಾನು ಸಿಂಪಲ್ ನಾರ್ಮಲಾಗಿ ಗಣಪತಿನ ಕೂರಿಸ್ತಾರೆ. ಬಟ್ ಇಲ್ಲಿ ಡಿಫ್ರೆಂಟಾಗಿ ಅಂದರೆ ಲಾಸ್ಟ್ ಇಯರು ಅದಕ್ಕೆ ಮುಂಚೆ ಇಯರೆಲ್ಲ ನೋಡಿದಾಗ ಈ ಕಲ್ಕಿ ಮೂವಿ ಇರ್ಬೋದು ಆ್ಯಂಡ್ KGF ಮೂವಿ ಇರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಇರೋದ್ರಿಂದ ಆ್ಯಂಡ್ ಈ ವರ್ಷ ಬಂದ್ಬಿಟ್ಟು ಪುಷ್ಪ 2 ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಅಲ್ಲು ಅರ್ಜುನ್ ಯಾವ ಥರ ಗೆಟಪಲ್ಲಿದ್ದಾರೆ ಅದೇ ಥರ ಸಾರಿ ಗೆಟಪೆಲ್ಲ ತುಂಬ ಚೆನ್ನಾಗಿದೆ. ಒಳಗಡೆ ನೀವು ಒಳಗಡೆ ಎಲ್ಲ ಹೋಗಿ ನೋಡಿದ್ರಿ ಅಂತಂದರೆ ಗಣಪತಿ ಕೂರಿಸಿದಾರಲ್ವ, ಬ್ಯಾಕ್ ಸೈಡ್ ಕಾಳಿ ಡೆಕೋರೇಟ್ ಮಾಡಿರೋದು ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೊಂದು ಸರಿ ನೀವು ನೋಡಬೇಕು ಸರ್. ಹಾಂ ಸರ್, ತುಂಬ ಒಳ್ಳೆ ಫೀಲ್ ಆಗುತ್ತೆ ಸರ್. ಅಂದರೆ ಅಲ್ಲಂದರೆ ನಮಗೆ ಸ್ಕ್ರೀನ್ ಮೇಲೆ ನೋಡ್ತೀವಲ್ವಾ, ಸ್ಕ್ರೀನ್ ಮೇಲೆ ನೋಡಿದಾಗ ಅಷ್ಟು ಭಯ ಅನಿಸಲ್ಲ, ಫೀಲ್ ಅನಿಸಲ್ಲ. ಇದು ರಿಯಲಾಗಿ ನಾವೇ ಒಂದು ಡೈರೆಕ್ಟಾಗಿ ಹೋಗಿ ನೋಡಿದಾಗ ಖುಷಿ ಆಗುತ್ತೆ ಸರ್. ನಾನೊಂದು 4-5 ಇಯರ್ಸಿಂದ ಬರ್ತಾ ಇದ್ದೀನಿ ಸರ್. ಇಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ, ಹಂಗಾಗಿ ನಮ್ಮ ಸಿಸ್ಟರ್ ಮನೆಗೆ ನಾನು ಬರ್ತಾ ಇರ್ತೀನಿ. ಸಾರಿ, ಇದು ಮಾತಾಂಡ ಸಮಥಿಂಗ್